ಬಸವರಾಜ ರೆಡ್ಡಿ ಎಂಬುವವರ ಸಾವಿಗೆ ಕಾರಣರಾದ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮೃತರ ಕುಟುಂಬಸ್ಥರು ಹಾಗೆ ಸಮಾಜದ ಮುಖಂಡರು ಕನಕಗಿರಿ ಪೊಲೀಸ್ ಠಾಣೆಯ ಮುಂದೆ ಬೃಹತ್ ಧರಣಿಯನ್ನ ನಡೆಸಿದ್ದಾರೆ. ಇನ್ನು ಧರಣಿ ನಡೆದು 15 ಗಂಟೆಗಳು ಕಳೆದರೂ ಕೂಡ ಆರೋಪಿಯನ್ನ ಬಂಧಿಸಿರುವುದಕ್ಕೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ ಮೃತರ ಸಂಬಂಧಿಕರು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ಅಧಿಕಾರಿಗಳೊಂದಿಗೆ ತೀವ್ರ ವಾಗ್ವಾದವನ್ನ ನಡೆಸಿದ್ದಾರೆ. ಇನ್ನು ಆರೋಪಿಗಳನ್ನ ಬಂಧಿಸಿ ಕುಟುಂಬಕ್ಕೆ ಸೂಕ್ತ ನ್ಯಾಯ ಒದಗಿಸುವವರೆಗೂ ಕೂಡ ಹೋರಾಟ ಕೈ ಬಿಡುವುದಿಲ್ಲ ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಧರಣಿ ಸ್ಥಳಕ್ಕೆ ಆಗಮಿಸಿದ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಹಾಗೆ ವಿಜಯನಗರ ಎಸ್ಪಿ ಜಾಹ್ನವಿ ಅವರು ಮೃತ ಬಸವರಾಜ ರೆಡ್ಡಿ ಅವರ ಕುಟುಂಬಸ್ಥರೊಂದಿಗೆ ಸುದೀರ್ಘ ಮಾತುಕತೆಯನ್ನು ನಡೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ತಕ್ಷಣವೇ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಎಂದು ಗಂಭೀರ ಭರವಸೆಯನ್ನು ಕೂಡ ನೀಡಿದ್ದಾರೆ. दुर्घटना ಆಗೈತಿ ಅದಕ್ಕೆ ನಮಗೂ ನೋವೈತಿ. ನೀವು ಎಷ್ಟು ಜನರ ಮೇಲೆ ಕೊಟ್ಟರೋ ಅಷ್ಟು ಜನರ ಮೇಲೆ ಕೇಸ್ ಕೊಟ್ಟಿರಿ, ರಿಜಿಸ್ಟರ್ ಮಾಡಿರಿ. ಆರೋಪಿತರ ಒಬ್ಬರು ತಂದು ಕುಂಡಿಸಿವಿ. ಹೌದಾ? ಇಲ್ಲಿ ಉಳಿದ್ರು ತಮ್ಮ ಬಂದು ಅರೆಸ್ಟ್ ಮಾಡ್ತೀವಿ. ಸ್ಟೇಷನ್ ಇದೆ ಸರ್. ನಾವೆಲ್ಲೋ ಜಗಳ ಆಡಿದ್ರೆ ಬಂದು ನೀವು ಲಾಠಿ ಚಾರ್ಜ್ ಮಾಡ್ತೀರಾ, ನಿಮ್ಗೆ ಅಧಿಕಾರ ಇರ್ತದೆ. ನೀವು ಬಂದು ಮನೆ ಹತ್ರ ಜಗಳ ಆದ್ರೆ ಏನ್ ಅವತ್ತು ನೀವು ಕಂಪ್ಲೇಂಟ್ ಇಲ್ಲ ಸರ್, ನೀವು ಆಕ್ಷನ್ ಮಾಡಿದ್ರೆ ಇವತ್ತು ಡೆತ್ ಆಗ್ತಿದ್ದಿಲ್ಲ. ಕಂಪ್ಲೇಂಟ್ ಅವತ್ತು ಆಕ್ಷನ್ ಮಾಡಿದ್ರೆ ಡೆತ್ ಆಗ್ತಿದ್ದಿಲ್ಲ. ಕಂಪ್ಲೇಂಟ್ ಸರ್ ಸ್ಟೇಷನ್ ಬೇರೆ ಉಳಿಯೋದಾಗಿಲ್ಲ. ಸ್ಟೇಷನ್ ಕರ್ಕೊಂಬರಿ ಸರ್, ನೀವು ಪಕ್ಕ ಸ್ಟೇಷನ್ ಆಗ್ಬೋದು, IPS ಆಗ್ಬೋದು, ಇನ್ನೊಂದು ಆಗ್ಬೋದು, ಅವರೇ ಕಾಯೋದು.